ನಮಸ್ತೆ ಕರ್ನಾಟಕ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಅರಣ್ಯ ಸಂಪತ್ತು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಬರುವಂತಹ ಪ್ರಮುಖ MCQ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಬಹಳ ಅನುಕೂಲ ಆಗುತ್ತೆ ನಿಮಗೆ ಮುಂದೆ ಬರುವಂತಹ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳಿಗೂ ಕೂಡ. ಸೊ ಶುರು ಮಾಡೋಣ. ಈ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ. ಇವತ್ತಿನ ಮೊದಲನೇ ಪ್ರಶ್ನೆ ಏನಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ. ನಿತ್ಯ ಹರಿದ್ವರ್ಣದ ಕಾಡುಗಳು ವಾರ್ಷಿಕವಾಗಿ ಎಷ್ಟು ಸೆಂಟಿಮೀಟರ್ಗಳಿಗಿಂತ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. 100ಇಂದ 200 ಸೆಂಟಿಮೀಟರ್, 250 ಸೆಂಟಿಮೀಟರ್ಗಿಂತ ಜಾಸ್ತಿ. ಸಿ ಆಪ್ಷನ್ ನೋಡಿ, 60 to 100 ಸೆಂಟಿಮೀಟರ್ಸ್, 10 to 50 ಸೆಂಟಿಮೀಟರ್ಸ್ ಅಂತ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಬಿ ಏನಿದೆ, 250 ಸೆಂಟಿಮೀಟರ್ಸ್ಗಿಂತ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ. ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ ಎ ಸುಂದರ್ಬನ್, ಆಪ್ಷನ್ ಬಿ ಸರಿಕ್ಷಾ, ಆಪ್ಷನ್ ಸಿ ಗಿರ್ ಕಾಡುಗಳು, ಆಪ್ಷನ್ ಡಿ ಜಿಮ್ ಕಾರ್ಬೆಟ್ ಅಂತ. ಸೊ ಆಪ್ಷನ್ ಡಿ ಜಿಮ್ ಕಾರ್ಬೆಟ್ ಅನ್ನೋದು ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಆಗಿರೋದ್ರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ಇಲ್ಲಿ. ಇನ್ನು ಮೂರನೇ ಪ್ರಶ್ನೆ ನೋಡಿ ಇಲ್ಲಿ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಯಾವ ರಾಜ್ಯ ಬಹಳ ಕಡಿಮೆ ಪ್ರಮಾಣದ ಅರಣ್ಯವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು. ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಅರುಣಾಚಲ, ಹಾಗೆ ಆಪ್ಷನ್ ಡಿ ಉತ್ತರಾಂಚಲ ಅಂತ. ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ ಗೋವಾದಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣದ ಅರಣ್ಯವನ್ನು ನಾವು ನೋಡ್ತೀವಿ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ವನ್ಯಜೀವಿ ಧಾಮವಾಗಿದೆ ಅಂತ ಕೇಳಿದ್ದಾರೆ. ಕಾಂಚನಗಂಗಾ, ಪಚಮಾರಿ, ಜಲ್ದಾಪಾರ, ತೊಡೋಬಾ ಅಂತ. ಸೊ ಜಲ್ದಾಪಾರ ಅನ್ನೋದೇನಿದೆ, ಈ 4 ಆಯ್ಕೆಗಳಲ್ಲಿ ಜಲ್ದಾಪಾರ ಇದು ವನ್ಯಜೀವಿ ಧಾಮ ಆಗಿರೋದ್ರಿಂದ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಐದನೇ ಪ್ರಶ್ನೆ. ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯಗಳು ಯಾವುದು ಅಂತ. ಯಾವ ಥರದ ಅರಣ್ಯಗಳು ನದಿ ಮುಖಜ ಭೂಮಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ, ನಮಗೆ ಕಾಣೋದಕ್ಕೆ ಸಿಗುತ್ತೆ ಅಂತ. ಆಪ್ಷನ್ ಡಿ ಮ್ಯಾಂಗ್ರೋವ್ ಕಾಡುಗಳು. ಇದನ್ನು ನಾವು ನದಿ ಮುಖಜ ಭೂಮಿಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಮ್ಯಾಂಗ್ರೋವ್ ಕಾಡುಗಳು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಆರನೇ ಪ್ರಶ್ನೆ ನೋಡಿ. ಬಿಳಿಲುಗಳು ಯಾವ ಪ್ರಕಾರದ ಕಾಡುಗಳಲ್ಲಿ ಕಂಡು ಬರುತ್ತದೆ? ಬಿಳಲು ಅಂತ ಹೇಳ್ತೀವಲ್ಲ, ಸೊ ಆಲದ ಮರಕ್ಕೆ ಬಿಳಲು ಬರುತ್ತಲ್ಲ, ಅದು ಯಾವ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ. ಸೊ ಆಪ್ಷನ್ ಎ ಮ್ಯಾಂಗ್ರೋವ್ ಕಾಡುಗಳು ಅನ್ನೋದು ಸರಿಯಾದ ಉತ್ತರ. ಮ್ಯಾಂಗ್ರೋವ್ ಕಾಡುಗಳಲ್ಲಿ ಬಿಳಿಲುಗಳು ಕಂಡು ಬರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಏಳನೇ ಪ್ರಶ್ನೆ ನೋಡಿ. ಭಾರತದಲ್ಲಿಯೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಭಾರತದಲ್ಲಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರೋದು ಗೋವಾ. ಸೊ ಜಾಸ್ತಿ ಅರಣ್ಯ ಪ್ರದೇಶವನ್ನು ಹೊಂದಿರೋದು ಬಂದ್ಬಿಟ್ಟು ಮಧ್ಯಪ್ರದೇಶ. ಆಪ್ಷನ್ ಸಿ ಮಧ್ಯಪ್ರದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂತಹ ರಾಜ್ಯ ಭಾರತ ದೇಶದಲ್ಲಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಎಂಟನೇ ಪ್ರಶ್ನೆ. ಅರಣ್ಯ ಜೀವಿಗಳಿಗೆ ರಕ್ಷಣೆ ನೀಡುವ ಸ್ಥಳಗಳನ್ನು ಹೀಗೆ ಕರೆಯುತ್ತಾರೆ ಅಂತ. ಸೊ ಅರಣ್ಯ ಜೀವಿಗಳಿಗೆ, ಕಾಡಿನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳಿಗೆ ರಕ್ಷಣೆ ಕೊಡುವಂತಹ ಜಾಗವನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತ. ಸೊ ಆಪ್ಷನ್ ಬಿ ವನ್ಯಜೀವಿ ಧಾಮಗಳು ಅಂತ ಹೇಳಿ ಕರಿತೀವಿ ನಾವು. ಸೊ ಅರಣ್ಯ ಜೀವಿಗಳಿಗೆ ರಕ್ಷಣೆ ನೀಡ್ತಕ್ಕಂತಹ ಸ್ಥಳ ವನ್ಯಜೀವಿ ಧಾಮಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ. ಭಾರತದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿವೆ ಅಂತ ಕೇಳಿದ್ದಾರೆ. ಸೊ ಭಾರತ ಅಂತ ಬಂದಾಗ ಇಲ್ಲಿ ನಮಗೆ 99 ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡೋದಕ್ಕೆ ಸಿಗುತ್ತೆ. ಆಪ್ಷನ್ ಡಿ 99 ಸರಿಯಾದ ಉತ್ತರ ಇಲ್ಲಿ. ಇನ್ನು 10ನೇ ಪ್ರಶ್ನೆ ನೋಡಿ. ಬನ್ನೇರುಘಟ್ಟ ಇದೊಂದು ಡ್ಯಾಶ್ ಅಂತ ಕೇಳಿದ್ದಾರೆ. ಬನ್ನೇರುಘಟ್ಟ ಅನ್ನೋದು ಒಂದು ಏನು ವನ್ಯಜೀವಿ ಧಾಮನ, ಜೀವಿ ಸಂರಕ್ಷಣಾ ವಲಯನ, ಅಥವಾ ರಾಷ್ಟ್ರೀಯ ಉದ್ಯಾನವನನ, ಅಥವಾ ಇದ್ಯಾವುದು ಕೂಡ ಅಲ್ವಾ, ಬೇರೆ ಏನಾದರೂ ಇದೆಯಾ ಇದಕ್ಕೆ ಹೆಸರು ಅಂತ. ಇಲ್ಲಿ ಬನ್ನೇರುಘಟ್ಟ ಅಂತಕ್ಕಂಥದ್ದು ಆಪ್ಷನ್ ಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ನಾವು. ಬನ್ನೇರುಘಟ್ಟ ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರೋದ್ರಿಂದ ಆಪ್ಷನ್ ಸಿ ರಾಷ್ಟ್ರೀಯ ಉದ್ಯಾನವನ ಸರಿಯಾದ ಉತ್ತರ ಇಲ್ಲಿ.
ಇನ್ನು 11ನೇ ಪ್ರಶ್ನೆ ನೋಡಿ ಇಲ್ಲಿ, ಶ್ರೀಗಂಧದ ಮರ ಯಾವ ಪ್ರಕಾರದ ಅರಣ್ಯಗಳಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಶ್ರೀಗಂಧದ ಮರ ಹೆಚ್ಚಾಗಿ ಯಾವ ಅರಣ್ಯ ಇರುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಮಗೆ ಕಾಣೋದಕ್ಕೆ ಸಿಗುತ್ತೆ ಅಂತ. ಆಪ್ಷನ್ ಎ ಪರ್ಣಪಾತಿ ಅರಣ್ಯಗಳು ಅಂತ ಏನು ಹೇಳ್ತೀವಲ್ಲ, ಸೊ ಈ ಒಂದು ಅರಣ್ಯಗಳಲ್ಲಿ ನಮಗೆ ಶ್ರೀಗಂಧದ ಮರ ಹೆಚ್ಚಾಗಿ ಕಾಣೋದಕ್ಕೆ ಸಿಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ, ಪರ್ಣಪಾತಿ ಅರಣ್ಯಗಳು ಅನ್ನೋದು. ಇನ್ನು 12ನೇ ಪ್ರಶ್ನೆ ನೋಡಿ ಇಲ್ಲಿ, ಭಾರತದ ಅರಣ್ಯದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತ ಕೇಳಿದ್ದಾರೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಅರಣ್ಯ ಪ್ರದೇಶ ಇರುವಂತಹ ಜಾಗ ಎಷ್ಟಿದೆ, ಎಷ್ಟು ವಿಸ್ತೀರ್ಣ ಹೊಂದಿದೆ ಅಂತ ಹೇಳಿಬಿಟ್ಟು. ಆಪ್ಷನ್ ಬಿ 23.6 ಲಕ್ಷ ಚದರ ಕಿಲೋಮೀಟರ್ ಏನು ಅರಣ್ಯ ಪ್ರದೇಶ ಇರುವಂಥದ್ದು ನಮ್ಮ ಭಾರತ ದೇಶದಲ್ಲಿ. ಹಾಗಾಗಿ ಆಪ್ಷನ್ ಬಿ 23.6 ಲಕ್ಷ ಚದರ ಕಿಲೋಮೀಟರ್ ಸರಿಯಾದ ಉತ್ತರ ಆಗುತ್ತೆ. ಇನ್ನು 13ನೇ ಪ್ರಶ್ನೆ ನೋಡಿ ಇಲ್ಲಿ, ಮರುಭೂಮಿ ಸಸ್ಯವರ್ಗಗಳಲ್ಲಿ ಕೇವಲ ಮುಳ್ಳಿನ ಗಿಡಗಂಟಿಗಳು ಬೆಳೆಯೋದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಕಾರಣ ಇದಕ್ಕೆ ಅಂತಂದರೆ, ಜಾಸ್ತಿ ಮಳೆ ಬೀಳದೇ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಮಳೆ ಕೊರತೆಯಿಂದಾಗಿ ಮರುಭೂಮಿ ಸಸ್ಯವರ್ಗಗಳಲ್ಲಿ ಬರೀ ಮುಳ್ಳಿನ ಗಿಡಗಂಟಿಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಳೆ ಇಲ್ಲದೇ ಇರೋದ್ರಿಂದ ಇಂತಹ ಗಿಡಗಂಟಿಗಳು ಬೆಳ್ಕೊಳ್ಳುತ್ತೆ. ಆಪ್ಷನ್ ಬಿ ಮಳೆಯ ಕೊರತೆಯಿಂದ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ಇನ್ನು 14ನೇ ಪ್ರಶ್ನೆ ನೋಡಿ ಇಲ್ಲಿ, ಮಾನಸ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅಸ್ಸಾಂ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ. ಮಾನಸ ವನ್ಯಜೀವಿ ಧಾಮ ಕಂಡುಬರೋ ಅಂಥದ್ದು ಆಪ್ಷನ್ ಎ ಅಸ್ಸಾಂ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಅಸ್ಸಾಂನಲ್ಲಿ ಈ ಒಂದು ವನ್ಯಜೀವಿ ಧಾಮ ಇರೋವಂಥದ್ದು. ಇನ್ನು ಈ ಒಂದು ಪಾಠದಲ್ಲಿ ಬರುವಂತಹ ಕೊನೆಯ ಪ್ರಮುಖ MCQ ಪ್ರಶ್ನೆ ಅಂತಂದರೆ, ಪ್ರತಿ ವರ್ಷವೂ ಕೂಡ ನಿರ್ದಿಷ್ಟ ಅವಧಿಯಲ್ಲಿ ಎಲೆಗಳನ್ನು ಉದುರಿಸುವಂತಹ ಕಾಡುಗಳು ಯಾವುದು ಅಂತ. ಸೊ ಈ ಕಾಡುಗಳೇನಿದ್ದಾವೆ, ಈ ಕಾಡುಗಳಲ್ಲಿರುವಂತಹ ಮರಗಳು ಒಂದು ನಿರ್ದಿಷ್ಟ ಟೈಮಲ್ಲಿ ಎಲೆಗಳನ್ನು ಉದುರಿಸುತ್ತೆ. ಅದು ಯಾವ ಕಾಡುಗಳಲ್ಲಿ ಅಂತ ಕೇಳಿರೋದು. ಆಪ್ಷನ್ ಸಿ ಪರ್ಣಪಾತಿ ಅರಣ್ಯಗಳು ಅನ್ನೋದು ಸರಿಯಾದ ಉತ್ತರ. ಈ ಪರ್ಣಪಾತಿ ಅರಣ್ಯಗಳಲ್ಲಿ ಹೆಚ್ಚಾಗಿ ಶ್ರೀಗಂಧದ ಮರಗಳನ್ನ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ದೆ. ಸೊ ಇದೇನಾಗುತ್ತೆ ಅಂದರೆ, ಪ್ರತಿ ವರ್ಷ ಕೂಡ ನಿರ್ದಿಷ್ಟ ಅವಧಿಗಳಲ್ಲಿ ಎಲೆಗಳನ್ನು ಉದುರಿಸ್ತಕ್ಕಂತಹ ಕಾಡುಗಳು ಪರ್ಣಪಾತಿ ಅರಣ್ಯಗಳು ಆಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಭಾರತದ ಅರಣ್ಯ ಸಂಪತ್ತು ಪಾಠದಲ್ಲಿ ಇಷ್ಟು ಪ್ರಮುಖ ಪ್ರಶ್ನೆಗಳು ಬರುತ್ತೆ. ಸೊ ಖಂಡಿತವಾಗ್ಲೂ ಕೂಡ ನಿಮಗೆ HSTR ಆಗಿರಬಹುದು, GPSTR ಮತ್ತು TT ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ. ಸೊ ಎಲ್ಲ ಈಸಿ ಪ್ರಶ್ನೆ ಇದೆ. ಈ ಥರ ಪ್ರಶ್ನೆಗಳನ್ನು ಕೇಳಲ್ಲ ಅಂತ ನೀವು ಅಂದ್ಕೊಳ್ಬೋದು. ಸೊ ಈಸಿ ಪ್ರಶ್ನೆಗಳು ನಿಮಗೆ ಗೊತ್ತಿದ್ರೆ ತಾನೇ ಅವರು ತಿರುಗಿಸಿ ಮುರುಗಿಸಿ ಪ್ರಶ್ನೆಗಳನ್ನು ಕೇಳಿದರೆ ಆನ್ಸರ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಸಿ ಇದೆ, ಇದು ನೇರವಾಗಿದೆ ಪ್ರಶ್ನೆ, ಇಂಡೈರೆಕ್ಟ್ ಕ್ವೆಶನ್ ಬೇಕು ಅಂತ ಅಂದ್ಬಿಟ್ಟು ಯಾವುದನ್ನು ಕೂಡ ನಾವು ಅವಾಯ್ಡ್ ಮಾಡೋಂಗಿಲ್ಲ. ಎಲ್ಲವನ್ನು ಕೂಡ ಓದ್ಕೊಳ್ಳೋಣ. ಆಸ್ ಸೂನ್ ಆಸ್ ಪಾಸಿಬಲ್ TET, HSTR ಹಾಗೆ GPSTR ಕಾಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ ಈಗಲೇ ಶುರುವಾಗಲಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.